ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ವೆಲ್ಕಮ್ ಟು ಮೂವಿ ವ್ಲಾಗ್ಸ್. ಇವತ್ತು ಎಣ್ಣೆ ಹಾಕೊಳ್ಳೋಣ ಅಂತ ಹೇಳ್ಬಿಟ್ಟು ಕುತ್ಕೊಂಡು ಎಣ್ಣೆ ಹಾಕೋತಾ ಇದೆ. ಅದಕ್ಕೆ ನನ್ನ ಮಗಳು ಬಂದ್ಬಿಟ್ಟು ಅಮ್ಮ ನಾನು ಹಾಕ್ತೀನಿ ಅಂತ ಹೇಳ್ಬಿಟ್ಟು ಹಾಕ್ತಾಯಿದ್ದಾಳೆ, ಮಸಾಜ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ನೋಡಿ, ಹೆಣ್ಮಕ್ಳುಗಳಿದ್ರೆ ಎಷ್ಟು ಚೆನ್ನಾಗಿದ್ನ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಇವಾಗಲೇ ಎಣ್ಣೆ ಎಲ್ಲ ಹಾಕ್ತೀನಿ ಅಂತೆಲ್ಲ ಹೇಳ್ಕೊಂಡು ಎಣ್ಣೆ ಎಲ್ಲ ಹಾಕ್ತಾಯಿದ್ದಾಳೆ. ನನಗದೆಲ್ಲ ತುಂಬ ಖುಷಿಯಾಗುತ್ತೆ. ನೆನ್ನೆ ಮೊನ್ನೆ ಹುಟ್ಟಿದ ಥರ ಇತ್ತು, ಆದರೆ ಇವಾಗ ಎಷ್ಟೊಂದು ದೊಡ್ಡವರಾಗಿ ಹೆಂಗೆಲ್ಲ ಮಾಡ್ತಾರೆ ನೋಡಿ. ಅದಕ್ಕೆ ಹೆಣ್ಮಕ್ಳು ಇರಬೇಕಂತ ಹೇಳೋದು. ತುಂಬ ಚೆನ್ನಾಗಿರುತ್ತೆ ಹೆಣ್ಮಕ್ಳಿದ್ರೆ ಮನೇಲಿ. ಮತ್ತು ತಲೆಗೆ ಎಣ್ಣೆ ಎಲ್ಲ ಹಾಕಿದ್ದೀನಿ. ಅವಳಿಗೂ ಸ್ನಾನ ಮಾಡಿಸ್ಬೇಕು, ಅದರಿಂದ ಹಾಗೆ ಕೂದಲೆಲ್ಲ ಕಣ್ಣಿಗೆಲ್ಲ ಮುಚ್ಕೊಂಡಿದೆ. ಸುಮ್ಮನೆ ಆಟಾಡ್ತಾಯಿದ್ಲು. ಪಾಪನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾಯಿದ್ದೀನಿ ಅಮ್ಮ, ಹುಷಾರಿಲ್ಲ ಪಾಪುಗೆ ಅಂತ ಹೇಳ್ಬಿಟ್ಟು ಆಟಾಡ್ತಾಯಿದ್ಲು. ನಾನು ಅದು ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡಿಕೊಂಡೆ. ಇಂಜೆಕ್ಷನ್ ಮಾಡಿಸ್ಕೊತೀಯ ಅಂತೆಲ್ಲ ಪಾಪನ ಕೇಳ್ತಾಯಿತ್ತು. ಸುಮ್ಮನೆ ಆಟಾಡ್ತಾಯಿದ್ಲು. ಹಾಗೆ ನಾನು ವೀಡಿಯೋ ಮಾಡ್ಕೋತಾಯಿದ್ದೆ. ಮತ್ತು ಇವತ್ತು ಸಾಮಾನು ತರಕ್ಕೆ ಹೋಗ್ಬೇಕು ಸೂಪರ್ ಮಾರ್ಕೆಟ್ಗೆ. ಸ್ನಾನ ಮಾಡಿಕೊಂಡು ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಸೂಪರ್ ಮಾರ್ಕೆಟ್ಗೆ. 5:30 6 ಗಂಟೆ ಅಷ್ಟರಲ್ಲಿ ಮನೆಯಿಂದ ಹೊರಟ್ವಿ. ಅವ್ರ ಅಪ್ಪನಿಗೆ ಹೆಂಗಿದ್ರೆ 8 ಗಂಟೆ ಆ ಥರ ಕೆಲಸ ಮುಗೀತಿ, ಅವರು ಬರ್ತಾರೆ ಅಲ್ಲೇ ಹೋದರೆ. ಅದಕ್ಕೆ ಅವ್ರು ಯಾವಾಗಲೂ 5 ಗಂಟೆ ಮೇಲೆ 6 ಗಂಟೆ ಮೇಲೆ ಬನ್ನಿ ಅಂತಲೇ ಹೇಳೋದು, ಎಲ್ಲಿಗಾದ್ರೂ ಹೋಗ್ಬೇಕಂತ ಹೇಳಿದ್ರೆ. ಸಾಮಾನು ತರೋಕ್ಕೆ ನಮ್ಮ ಅಮ್ಮನೇ ಬರಬೇಕಿತ್ತು, ಆದರೆ ಅವ್ರಿಗೆ ಸೊಂಟ ನೋವು ತುಂಬ ಆಗಿದೆ ಇವಾಗ. ಅದರಿಂದ ಎಲ್ಲೂ ಜಾಸ್ತಿ ಬರ್ತಾಯಿಲ್ಲ. ಇಲ್ಲಾಂದಿದ್ರೆ ಅವರು ಬರೋರು, ನಾವು ಸುಮ್ಮನೆ ಬರ್ತಿದ್ದೋ ಅವ್ರ ಜೊತೆ. ಆದರೆ ಇವತ್ತು ನಾನೇ ತಗೊಳ್ತಾ ಇದ್ದೀನಿ ಎಲ್ಲನೂ. ನನ್ನ ಮಗಳು ತಗೋತಾ ಇದ್ದಾಳೆ, ನಾನು ತಗೋತಾ ಇದ್ದೀನಿ ಅನ್ನೋದಕ್ಕಿಂತ. ಎಲ್ಲನೂ ತೆಗೆದುಕೊಟ್ರೆ ಅವಳು ತಗೊಂಡೋಗಿ ಹಾಕ್ತಾಯಿದ್ಲು. ಮತ್ತು ತಿಂಗ್ಳಿಗೊಂದು ಸಲ ಈ ಥರ ತಗೊಬಿಡ್ತೀವಿ ಯಾವಾಗ್ಲೂ. ನಾವು ಸಕ್ಕರೆ ಉಪಯೋಗಿಸೋದಿಲ್ಲ. ಮತ್ತು ಬೆಲ್ಲ ಪುಡಿ ಬರುತ್ತಲ್ಲ ನೋಡಿ, ಅದನ್ನೇ ಯೂಸ್ ಮಾಡೋದು ಟೀಗೆ. ಮತ್ತು ಪಾಪುಗೆ ಎಲ್ಲರಿಗೂ ಅದೇ ಯೂಸ್ ಮಾಡ್ಕೊಳ್ಳೋದು ನಾವು. ಮತ್ತು ಐಸ್ ಕ್ರೀಮ್ ಬೇಕಂತ ಹೇಳಿದ್ಲು ಅಂತ ಹೇಳ್ಬಿಟ್ಟು ತಗೊಂಡ್ವಿ. ನಾನು ಚಾಕ್ಲೇಟ್ ಐಸ್ ಕ್ರೀಮ್ ತಗೊಂಡೆ, ಅವಳು ಮ್ಯಾಂಗೋ ಐಸ್ ಕ್ರೀಮ್ ತಗೊಂಡ್ಳು. ಆದರೆ ಅವಳು ಆಮೇಲೆ ಲಾಸ್ಟಲ್ಲಿ ನನಗೆ ಮ್ಯಾಂಗೋ ಬೇಡ, ಚಾಕ್ಲೇಟ್ ಐಸ್ ಕ್ರೀಮ್ ಬೇಕಂತ ಹೇಳಿದ್ಲು. ಆಮೇಲೆ ಅದನ್ನ ನಾನು ಅವಳು ಕೊಟ್ಬಿಟ್ಟು ಅವಳ ಹತ್ರ ಇರೋದು ನಾನು ಇಸ್ಕೊಂಡು ತಿಂತಾಯಿದ್ದೀನಿ. ಹಾಗೆ ಬರೋ ದಾರಿಲಿ ಪಾರ್ಕ್ ಚೆನ್ನಾಗಿದೆ, ಆಟಾಡ್ಸ್ಕೊಂಡು ಕರ್ಕೊಂಡು ಹೋಗೋಣ ಸ್ವಲ್ಪ ಹೊತ್ತು ಅಂತ ಹೇಳ್ಬಿಟ್ಟು ಅವ್ರ ಅಪ್ಪ ಹೇಳಿದರು. ಅದರಿಂದ ಕರ್ಕೊಂಡು ಬಂದ್ವಿ ಪಾರ್ಕ್ಗೆ. ಪಾರ್ಕ್ ಅಂತೂ ತುಂಬ ಚೆನ್ನಾಗಿದೆ. ಈ ಶೆಕೆಯಲ್ಲಿ ಗಾಳಿನೂ ತುಂಬ ಚೆನ್ನಾಗಿ ಬರುತ್ತೆ. ಮರ ಗಿಡ ಎಲ್ಲ ತುಂಬ ಚೆನ್ನಾಗಿತ್ತು ಅಲ್ಲಿ ಸುತ್ತಮುತ್ತ ಎಲ್ಲ. ಮತ್ತು ಅವರಪ್ಪ ವೀಡಿಯೋಗೆಲ್ಲ ಜಾಸ್ತಿ ಬರೋದಿಲ್ಲ. ಅವರು ಬೇಕಿದ್ರೆ ವೀಡಿಯೋ ಮಾಡಿಕೊಡ್ತಾರೆ ಸ್ವಲ್ಪ, ಆದರೆ ಅವ್ರು ಬರೋದಿಲ್ಲ. ಇಲ್ಲಿ ಅವ್ರ ಫ್ರೆಂಡ್ಸ್ ಎಲ್ಲ ನೋಡ್ತಾ ಇರ್ತಾರೆ, ಮತ್ತು ಏನೇನಾದರೂ ಹೇಳ್ತಿರ್ತಾರೆ ಅಂತ ಹೇಳ್ಬಿಟ್ಟು ಅವ್ರು ಬರೋದೇ ಇಲ್ಲ ಜಾಸ್ತಿ. ಪಾರ್ಕ್ ಅಂತೂ ತುಂಬ ಚೆನ್ನಾಗಿತ್ತು. ಸರಿ ಸ್ವಲ್ಪ ಹೊತ್ತು ಆಟ ಆಡ್ಸೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಂದು ನಾನು ಸುಮ್ಮನೆ ನೋಡ್ತಾಯಿದ್ದೀನಿ. ವಾಕಿಂಗ್ ಮಾಡ್ತಾಯಿದ್ರೆ ಎಲ್ಲರೂ, ನಾನು ಸುಮ್ಮನೆ ಸುತ್ತಾಡ್ಕೊಬರೋಣ ಅಂತ ಹೇಳ್ಬಿಟ್ಟು ಹೋದ್ವಿ ಆ ಕಡೆ. ಮತ್ತು ಇಲ್ಲಿ ಸ್ಕೇಟಿಂಗ್ ಎಲ್ಲ ಪ್ರಾಕ್ಟೀಸ್ ಮಾಡೋ ಮಕ್ಳುಗಳು ಮಾಡ್ಕೋತಾರಂತೆ. ಇಲ್ಲಿ ಪಾರ್ಕ್ ಒಳಗಡೆ ಈ ಥರ ಮಾಡಿದ್ದಾರೆ. ಇವಳಿಗೆ ಫುಲ್ ಖುಷಿ ಆಗಿಬಿಡ್ತು ಈ ಥರ ಎಲ್ಲ ಇದ್ದಿದ್ದರಿಂದ. ತುಂಬ ಚೆನ್ನಾಗಿ ಆಟ ಆಡ್ಬೋದು ಅಂತ ಹೇಳ್ಬಿಟ್ಟು. ಅಲ್ಲಿ ನೋಡಿ ಒಂದು ಪಾಪು ಪ್ರಾಕ್ಟೀಸ್ ಮಾಡ್ತಾಯಿದೆ. ಇವಳ ಪಾಪು ಹಿಂದೆನೇ ಹೋಗ್ತಾಯಿದ್ಲು, ಇದೇನಿದು ಅಂತ ಹೇಳ್ಬಿಟ್ಟು ನೋಡಿಕೊಂಡು. ಮತ್ತು ಇದು ಆಟ ಆಡ್ತೀನಿ ಅಂತ ಹೇಳಿದ್ದಕ್ಕೆ ಇದಕ್ಕೆ ಬಂದ್ವಿ. ಇದರಲ್ಲಿ ಆಟ ಆಡಿಸ್ತಾ ಇದ್ದೀವಿ. ಮತ್ತು ಅವಳು ಒಬ್ಬಳೇ ನಾನು ಕುತ್ಕೊಳ್ಳೋದಿಲ್ಲ ಅಂತ ಹೇಳಿದ್ಲು, ಅದರಿಂದ ನಾನು ಕುತ್ಕೊಂಡೆ ಜೊತೆಲೇ. ಯಾವಾಗಲೂ ಹಂಗೇನೆ ಅವಳು, ಯಾವುದಾದ್ರೂ ಈ ಥರ ಆಟ ಆಡಬೇಕಂದ್ರೆ ಯಾರಾದರೂ ಒಬ್ಬರು ಇರಲೇಬೇಕು. ಅವರಪ್ಪ ನೀನೇ ಹೋಗು, ನಾನು ವೀಡಿಯೋ ಮಾಡ್ಕೋತೀನಿ ಅಂತ ಹೇಳ್ಬಿಟ್ಟು ನನ್ನನ್ನು ಕಳಿಸಿದ್ರು. ಅವ್ರನ್ನ ಹೋಗಿ ಅಂತ ಹೇಳಿದ್ದಕ್ಕೆ ವೀಡಿಯೋ ಮಾಡಬಾರ್ದು, ನಾನು ಹೋಗ್ತೀನಿ ಅಂತ ಹೇಳಿದ್ರೆ ಸರಿ ನಾನೇ ಹೋಗ್ತೀನಿ ಅಂತ ಹೇಳ್ಬಿಟ್ಟು ನಾನೇ ಹೋಗಿ ಆಟ ಆಡಿಸ್ತಾಯಿದ್ದೆ. ಈ ಥರ ಎಲ್ಲ ಆಟ ಆಡಿಸ್ಕೊಂಡು ಕರ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಹೋಗಿ ಆಟ ಆಡಿಸ್ತಾಯಿದ್ದೀವಿ. ಮತ್ತು ಅವಳಿಗೆ ಈ ಥರ ಪಾರ್ಕಿಗೆ ಎಲ್ಲಿಗಾದ್ರೂ ಕರ್ಕೊಂಡೋದ್ರೆ ಕರ್ಕೊಂಡು ಹೋಗೋ ತನಕ ಕರೆದಿದ್ದ ತಕ್ಷಣ ಬರ್ತೀನಿ ಅಂತ ಹೇಳ್ತಾಳೆ. ಆದರೆ ಅವಳು ಬರೋದಿಲ್ಲ. ಎಷ್ಟು ಕರೆದ್ರೂ ಇನ್ನೊಂದು ಸ್ವಲ್ಪ ಹೊತ್ತು ಅಂತ ಹೇಳ್ಬಿಟ್ಟು ಅವಳು ಬರೋದೇ ಇಲ್ಲ. ಅದರಿಂದ ಸರಿ ಅಂತ ಹೇಳ್ಬಿಟ್ಟು ಆಟ ಆಡಿಸ್ಕೊಂಡೆ ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಂದ್ವಿ.
ಮತ್ತು ಯಾವಾಗಲೂ ಇದೇ ಥರ ವೀಡಿಯೋ ಹಾಕ್ತಾರೆ ಅಂತ ಅಂದ್ಕೋಬೇಡಿ. ನಾವಿನ್ನು ಎಲ್ಲಿಗೂ ಜಾಸ್ತಿ ಹೋಗಲ್ಲ. ಈ ಥರ ಏನಾದರೂ ಹೊರಗಡೆ ಕರ್ಕೊಂಡ್ಬಂದು ಪಾಪು ಆಟ ಆಡ್ಸೋದು ಈ ಥರ ಬರ್ತೀವಿ ಅಷ್ಟೇ. ಇವಾಗ ಪಾಪುಗೆ ರಜೆ ಇರೋದ್ರಿಂದ ಮನೇಲೇ ಇರ್ತಾಳಲ್ವ, ಅದರಿಂದ ಈ ಥರ ಕರ್ಕೊಂಬರ್ತೀವಿ. ಇಲ್ಲಾಂದರೆ ಸ್ಕೂಲ್ಗೆ ಹೋದರೆ ಈ ಥರ ಎಲ್ಲ ಬರೋಕ್ಕಾಗೋದಿಲ್ಲ. ಸ್ಕೂಲ್ಗೆ ಹೋಗ್ಬಿಟ್ಟು ಬಂದು ಅವಳು 6:30 7 ಗಂಟೆ ಅಷ್ಟರಲ್ಲೆಲ್ಲ ನಿದ್ದೆನೇ ಮಾಡಿಬಿಡ್ತಾಳೆ. ಇವಾಗ ಮಧ್ಯಾಹ್ನ ಮಲ್ಕೊಂಡಿರ್ತಾಳೆ, ಮತ್ತು ಸಾಯಂಕಾಲ ಸುಮ್ಮನೆ ಇರ್ತಾಳಲ್ವ ಅಂತ ಹೇಳ್ಬಿಟ್ಟು ಕರ್ಕೊಂಡು ಬರೋದು ಈ ಥರ. ಅವ್ರಿಗೂ ಹೊರಗಡೆ ಈ ಥರ ಬಂದರೆ ಚೆನ್ನಾಗಿರುತ್ತಲ್ವ ಅಂತ ಹೇಳ್ಬಿಟ್ಟು. ಮತ್ತು ನಾವು ಎಲ್ಲೂ ಹೋಗಿಲ್ಲ ಹೊರಗಡೆ ಪಾಪುನ ಕರ್ಕೊಂಡು, ಎಲ್ಲಿಗೂ ಹೋಗಿ ಸ್ಟೇ ಮಾಡಿ ಆ ಥರ ಎಲ್ಲ ಇದನ್ನ ಮಾಡ್ಕೊಂಡು ಬಂದಿಲ್ಲ. ಸರಿ ರಜಾ ಕೊಟ್ಟರೆ ಅವ್ರ ಅಪ್ಪನ ಒಂದು 2-3 ದಿನ ಎಲ್ಲಿಗಾದ್ರೂ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ, ಯಾವಾಗ ಅಂತ ಗೊತ್ತಿಲ್ಲ. ಆದರೆ ಮತ್ತು ನಾನು ಊರಿಗೆ ಇನ್ನೂ ಹೋಗಿಲ್ಲ. ನಮ್ಮ ಅಮ್ಮನ ಮನೆಗೆ ಇಲ್ಲೇ ಇದ್ದೀವಿ. ಅದರಿಂದ ಅವಳಿಗೂ ಬೇಜಾರಾಗಬಾರ್ದು ಅಂತ ಹೇಳ್ಬಿಟ್ಟು ಒಂದೊಂದು ದಿನ ಈ ಥರ ಎಲ್ಲಾದರೂ ಹೊರಗಡೆ ಕರ್ಕೊಂಡು ಹೋಗ್ತಾ ಇರ್ತೀವಿ ಇವಾಗ. ಮತ್ತು ನಮ್ಮ ಅಪ್ಪನೂ ಅಮ್ಮನ ಮನೆಯಲ್ಲೇ ಇರ್ತಾರೆ. ಅದರಿಂದ ನಮ್ಮ ಅಪ್ಪ ಎಲ್ಲಿಗಾದ್ರೂ ಹೋಗ್ಬೇಕಂದ್ರೆ ಅಪ್ಪ ಅಮ್ಮ ಇಬ್ಬರು ಬಂದು ಕರ್ಕೊಂಡು ಹೋಗ್ತಾರೆ ಜೊತೆಲಿ. ಇವಾಗ ನಮ್ಮ ಅಮ್ಮನಿಗೆ ಸ್ವಲ್ಪ ಸೊಂಟ ನೋವಿರೋದ್ರಿಂದ ಅವ್ರಿಗೆ ಎಲ್ಲಿಗೂ ಬರೋಕ್ಕಾಗ್ತಾಯಿಲ್ಲ. ಮತ್ತು ಟ್ರೀಟ್ಮೆಂಟು ತಗೊಳ್ತಾ ಇದ್ದೀವಿ. ಅದರಿಂದ ಜಾಸ್ತಿ ಎಲ್ಲಿಗೂ ಬರೋದಿಲ್ಲ ಅವರು. ಇಲ್ಲಾಂದರೆ ದಿನಸಿ ಐಟಮ್ ಎಲ್ಲ ಅವರೇ ತಗೊಂಬರ್ತಾಯಿದ್ದಿದ್ದು ತಿಂಗಳ ಹೋಗ್ಬಿಟ್ಟು. ನಾನು ಅವ್ರ ಜೊತೆ ಹೋಗಿವೆ, ಆದರೆ ನನಗೆ ಇದೆಲ್ಲ ಗೊತ್ತಿರಲಿಲ್ಲ. ಇವಾಗ ಚೀಟಿಲಿ ಬರ್ಕೊಂಡು ಬಂದು ತಗೊಂಡು ಹೋಗೋದು ನಾನು. ಇದೇ ಫಸ್ಟು ನಾನೊಬ್ಬಳೇ ಬಂದಿರೋದು. ಅವ್ರಿಗೆ ಫಿಸಿಯೋಥೆರಪಿ ಕೊಡ್ತಾಯಿದ್ದಾರೆ ಸೊಂಟ ನೋವು ಅಂತ ಹೇಳ್ಬಿಟ್ಟು. ಅದರಿಂದ ಅವರೆಲ್ಲೂ ಜಾಸ್ತಿ ಬರೋದಿಲ್ಲ, ಕುತ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು. ಮತ್ತು ಇವಳು ಜೋಕಾಲಿ ಆಟ ಆಡ್ತೀನಿ ಅಂತ ಹೇಳಿದ್ಲು. ಅದೆಲ್ಲ ಆಟ ಆಡ್ಬಿಟ್ಟು ಬಂದು ಜೋಕಾಲಿ ಆಟ ಆಡ್ತಾಯಿದ್ದಾಳೆ. ಆ ಪಾರ್ಕ್ ಮಾತ್ರ ಸೂಪರಾಗಿತ್ತು. ನಮ್ಮ ಮನೆಯಿಂದ 5 ಕಿಲೋಮೀಟ್ರ್ ಆ ಥರ ಇದೆ, 6-5 ಆ ಥರ ಇದೆ. ಆದರೆ ನಾವು ಅಲ್ಲಿಗೆ ಹೋಗಿರಲೇ ಇಲ್ಲ, ಇದೇ ಫಸ್ಟ್ ಟೈಮ್ ಹೋಗಿರೋದು. ಮೇಯ್ನ್ ರೋಡಲ್ಲಿ ಹೋಗಬೇಕು, ಅದೇ ಕಷ್ಟ ನನಗೆ. ಕರ್ಕೊಂಡು ಅಷ್ಟೊತ್ತಿನಲ್ಲೆಲ್ಲ ಕರ್ಕೊಂಡು ಹೋಗೋಕ್ಕಾಗಲ್ಲ. ಮತ್ತು ಮಧ್ಯಾಹ್ನ ಎಲ್ಲ ತುಂಬ ಬಿಸಿಲಿರುತ್ತೆ. ಅದಕ್ಕೇ ನಮ್ಮ ಅಪ್ಪನಿಗೆ ಹೇಳಿದ್ರೆ ಕರ್ಕೊಂಡು ಹೋಗ್ತಾರೆ ಅವರು. ಸಾಯಂಕಾಲ ಟೈಮ್ ಹೋಗ್ತೀವಿ ಈ ಥರ. ನಮಗೂ ಚೆನ್ನಾಗಿರುತ್ತೆ ಮತ್ತು ಮಕ್ಳಿಗೂ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಅದು ಆಟ ಮುಗಿಸಿದ್ಮೇಲೆ ಎಲ್ಲರೂ ಮಕ್ಳುಗಳು ಈ ಥರ ಹತ್ಬಿಟ್ಟು ಇಳಿತಾಯಿದ್ರು. ಅದನ್ನು ನೋಡಿದ ತಕ್ಷಣ ನಾನು ಹೋಗ್ತೀನಿ ಅಮ್ಮ ಅಂತ ಹೇಳ್ಬಿಟ್ಟು ಹೋದ್ಲು. ನಾನು ಭಯ ಪಟ್ಕೊಂಡು ಬಂದುಬಿಡ್ತಾಳೆ ಅಂತ ಅಂದ್ಕೊಂಡೆ, ಆದರೆ ಅವಳು ಭಯನೇ ಪಡಲಿಲ್ಲ. ಅವಳು ಹತ್ಬಿಟ್ಟು ಎಲ್ಲ ಮಕ್ಳ ಥರ ಅವಳು ಇಳಿತಾಯಿದ್ಲು. ಅದಕ್ಕೆ ಮಕ್ಕಳನ್ನೇ ಎಲ್ಲ ಇದಕ್ಕೂ ಬಿಡಬೇಕು, ಧೈರ್ಯ ಬರಬೇಕಂದ್ರೆ ಈ ಥರ ಬಿಡಬೇಕು ಫ್ರೀಯಾಗಿ ಅಂತ ಅಂದ್ಕೊಂಡೆ ನಾನು. ಆದರೆ ನಾನು ತುಂಬ ಭಯ ನನಗೆ ತುಂಬ. ಈ ಥರ ಎಲ್ಲ ಬಿಡೋಕ್ಕೆ ಬಿದ್ದುಬಿಟ್ರೆ ಏನು ಮಾಡೋದಂತ ಹೇಳ್ಬಿಟ್ಟು. ಮತ್ತು ಅಲ್ಲಿಂದ ಹಾಗೆ ಬರ್ತಾ ಊಟ ಮಾಡ್ಕೊಂಡು ಹೋಗೋಣ ಅಂತ ಹೇಳಿದ್ರು. ಬಂದ್ವಿ ಹೋಟೆಲ್ಗೆ. ನಾನು ಮಶ್ರೂಮ್ ನೂಡಲ್ಸು ಮತ್ತು ಅವರಪ್ಪ ದೋಸೆ ತೊಗೊಂಡ್ರು, ರವೆ ರೋಸ್ಟು. ಅದರಲ್ಲಿ ಶೇರ್ ಮಾಡ್ಕೊಂಡ್ವಿ. ಮತ್ತು ನಮ್ಮ ಅಪ್ಪನೂ ಇವಳು ಇಡ್ಲಿ ತಿಂದರು, ಪಾಪನೂ ಅಪ್ಪನೂ. ಊಟ ಎಲ್ಲ ಮುಗಿಸ್ಕೊಂಡು ಹಾಗೆ ಬರ್ತಾಯಿದ್ದೀವಿ ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು. ನಮ್ಮ ಅಮ್ಮನಿಗೆ ಪಾರ್ಸಲ್ ತಗೊಂಡ್ವಿ. ರವೆ ರೋಸ್ಟ್ ಬೇಕಂತ ಹೇಳಿದ್ರು, ಫೋನ್ ಮಾಡಿ ಕೇಳಿದ್ದಕ್ಕೆ ಅದನ್ನೇ ತಗೊಂಡು ಹೋಗ್ತಾಯಿದ್ದೀವಿ ಮನೆಗೆ. ಈ ಥರ ಯಾವಾಗಲಾದರೂ ಹೊರಗಡೆ ಬಂದರೆ ಊಟ ಮಾಡಿಕೊಂಡೇ ಹೋಗೋದು ನಾವು ಮನೆಗೆ. ಮತ್ತು ಈ ಥರ ಪಾರ್ಕ್ ಥರನೇ ಇತ್ತು ಅದನ್ನು, ಅಲ್ಲೊಂದು ವೀಡಿಯೋ ಮಾಡಿಕೊಂಡೆ ಹೋಗೋದು ರೋಡಲ್ಲಿ. ಮತ್ತು ಇವಾಗ ನಂಜುಂಡೇಶ್ವರ ಜಾತ್ರೆ ಅಲ್ವ ನಮ್ಮ ನಂಜನಗೂಡಲ್ಲಿ, ಅದೇ ಥರ ಇಲ್ಲೂ ಒಂದು ದೇವಸ್ಥಾನ ಇದೆ. ಸೇಮ್ ಟು ಸೇಮ್ ನಂಜುಂಡೇಶ್ವರ ದೇವಸ್ಥಾನನೇ ಇದನ್ನು. ಅಲ್ಲಿ ಒಳಗಡೆ ಎಲ್ಲ ಯಾವ್ಯಾವ ಥರ ಇದೆ ಇಲ್ಲೂ ಅದೇ ಥರ ಇದೆ ದೇವಸ್ಥಾನ. ಇಲ್ಲೂ ನಾಳೆ ಜಾತ್ರೆ, ಅದರಿಂದ ನೈಟು ಈ ಥರ ಲೈಟಿಂಗ್ಸ್ ಎಲ್ಲ ಹಾಕಿದರು. ಆದರೆ ಜಾತ್ರೆಯಲ್ಲೆಲ್ಲ ಇಲ್ಲಿಗೆ ಬಂದರೆ ಕಾಲೇ ಇಡೋಕ್ಕಾಗೋದಿಲ್ವಂತೆ. ಅದರಿಂದ ಜಾತ್ರೆಯಲ್ಲಿ ಬೇಡ, ಇನ್ನೊಂದು ದಿನ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗಲಿಲ್ಲ ನಾವು. ಮತ್ತು ನನ್ನ ಫ್ರೆಂಡ್ ಮನೆ ಪಕ್ಕದ ಮನೆ ಮೀನುಗಳಿದೆ. ಆ ಮೀನು ಮರಿ ಹಾಕಿದೆ ಅಂತೆ. ಯಾವ್ದು ಹಾಕ್ತಂತ ಗೊತ್ತಿಲ್ಲ. ಇಷ್ಟು ಮೀನಲ್ಲಿ ಮರಿ ಹಾಕಿದೆ ನೋಡಿ. ಎಷ್ಟೊಂದು ಮೀನುಗಳಿವೆ, ಚಿಕ್ಕ ಮೀನು. ನಂಗೆ ತುಂಬ ಇಷ್ಟ ಆಯ್ತು ಇದೆಲ್ಲ ನೋಡಿ. ಇಲ್ಲಿ ನೋಡಿ ಚಿಕ್ಕ ಮೀನು ಎಷ್ಟೊಂದಿದೆ ಅಂತ ಹೇಳ್ಬಿಟ್ಟು ಮರಿ ಹಾಕಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಶೇರ್ ಮಾಡಿ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.